ಬೆಂಗಳೂರಿನ ಜ್ವಲಂತ ಸಮಸ್ಯೆ ಅಂತಂದರೆ ಅದು ಟ್ರಾಫಿಕ್ ಸಮಸ್ಯೆ. ಅದಕ್ಕೆ ಪರಿಹಾರನೇ ಇಲ್ಲ. ಈಗ ನೋಡಿದ್ರೆ ಬೆಂಗಳೂರು ಪ್ರಪಂಚದಲ್ಲೇ ಎರಡನೇ ಅತಿ ದೊಡ್ಡ ಟ್ರಾಫಿಕ್ ಸಿಟಿ ಅನ್ನೋ ಕುಖ್ಯಾತಿಯನ್ನು ಪಡ್ಕೊಂಡಿದೆ. ಮೆಕ್ಸಿಕೋ ನಂತರ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಇರತಕ್ಕಂಥದ್ದು. ದೇಶದ ಲೆಕ್ಕ ತಗೊಂಡ್ರೆ ದೇಶದಲ್ಲೇ ಬೆಂಗಳೂರು ನಂಬರ್ 1 ಟ್ರಾಫಿಕ್ ಸಿಟಿ. ಪ್ರಯಾಣದ ಸಮಯವನ್ನು ಆಧರಿಸಿ ನಡೆದಿರ್ತಕ್ಕಂಥ ಸರ್ವೆ, ಸೈಂಟಿಫಿಕ್ ಸರ್ವೆ ಅದು. ಟಾಮ್ ಟ್ರಾಫಿಕ್ ಇಂಡೆಕ್ಸ್ನಲ್ಲಿ ಇದು ಬಯಲಾಗಿರ್ತಕ್ಕಂಥದ್ದು. 2025ರ ಟ್ರಾಫಿಕ್ ಆಧರಿಸಿ ಈ ಸರ್ವೆಯನ್ನು ಸಿದ್ಧಪಡಿಸಲಾಗಿದೆ. ಅಲ್ಲಿಗೆ ಇಡೀ ಭಾರತದಲ್ಲಿ ಬೆಂಗಳೂರಿನ ಟ್ರಾಫಿಕ್ಗೆ ಅತಿ ಹೆಚ್ಚು ಅಂತ. ಆಮೇಲೆ ಬರೀ ಟ್ರಾಫಿಕ್ ಸಮಸ್ಯೆ ಅನ್ನೋದಲ್ಲ, ಅವೈಜ್ಞಾನಿಕವಾದ ಟ್ರಾಫಿಕ್ ಸಮಸ್ಯೆ ಇದೆ ಬೆಂಗಳೂರಿನಲ್ಲಿ, ಅನ್ಸೈಂಟಿಫಿಕ್. ಹಾಗಾಗಿ ಅದಕ್ಕೊಂದು ಪರಿಹಾರ ಅದನ್ನು ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಸೊ ಮೆಕ್ಸಿಕೋ ನಂತರ ಪ್ರಪಂಚದಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ದಟ್ಟಣೆ ಇರತಕ್ಕಂಥದ್ದು ಬೆಂಗಳೂರಿನಲ್ಲಿ. ಎರಡನೇ ಅತಿ ಹೆಚ್ಚು ಟ್ರಾಫಿಕ್. 2025 ಟಾಪ್ ಟ್ರಾಫಿಕ್ ನಗರಗಳಲ್ಲಿ ಬೆಂಗಳೂರು ಕೂಡ ಕಾಣಿಸ್ಕೊಂಡಿದೆ. ಟ್ರಾಫಿಕ್ ಸಿಟಿಗಳಲ್ಲಿ ಬೆಂಗಳೂರು ಕೂಡ. ದೇಶದಲ್ಲೇ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಟ್ರಾಫಿಕ್. ಬೆಂಗಳೂರಿನ ಸರಾಸರಿ ದಟ್ಟಣೆ 74.4%. 2024ರಲ್ಲಿ 72.2 ಇತ್ತು, ಅದೀಗ 74.4 ಹೋಗಿದೆ 2025ಕ್ಕೆ. ಪ್ರಯಾಣದ ಸಮಯ ಆಧರಿಸಿ ಈ ದಟ್ಟಣೆಯನ್ನು ನಿರ್ಧಾರ ಮಾಡಲಾಗಿದೆ. 2025ರಲ್ಲಿ 1.7ರಷ್ಟು ಟ್ರಾಫಿಕ್ ಹೆಚ್ಚಳ ಆಗಿದೆ. ಬೆಳಗ್ಗೆ 10 ಕಿಲೋಮೀಟರ್ ಸಂಚಾರಕ್ಕೆ 41 ನಿಮಿಷ ಬೇಕು ಸರಾಸರಿ ಬೆಂಗಳೂರಿನಲ್ಲಿ. 10 ಕಿಲೋಮೀಟರ್ ಸಂಚಾರಕ್ಕೆ. ಸೊ ಸರಾಸರಿ ವೇಗ ಎಷ್ಟು ಅಂದರೆ 14.6 ಆಗುತ್ತೆ. 14.6 ಗಂಟೆಗೆ. ಸಂಜೆ ವೇಳೆಗೆ ಇಷ್ಟೇ ದೂರ ಕ್ರಮಿಸೋದಕ್ಕೆ 45 ನಿಮಿಷ ಬೇಕು, ಬೆಳಗ್ಗೆಗಿಂತ ಸಾಯಂಕಾಲ ಜಾಸ್ತಿ. ಆವಾಗ ಸರಾಸರಿ ವೇಗ ಎಷ್ಟಾಗುತ್ತೆ ಅಂದರೆ 13.2ಕ್ಕೆ ಕುಸಿಯುತ್ತೆ ಆವರೇಜ್. ಬೆಂಗಳೂರಿನ ಬಳಿಕ ಟಾಪ್ 10ರಲ್ಲಿ ಸ್ಥಾನ ಪಡೆದಿರುವಂತಹ ಸಿಟಿ ಅಂದರೆ ಭಾರತದಲ್ಲಿ ಪುಣೆ. ನೋಡಿ, ಮುಂಬೈ ಮಹಾನಗರಿ ಅಂತಾರೆ, ಡೆಲ್ಲಿ ಅಂತಾರೆ, ಆದರೆ ಅಲ್ಲೆಲ್ಲ ಇಲ್ಲ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಈ ರೀತಿ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಜನಸಂಖ್ಯೆ ಆಧಾರಿತವಾಗಿ ನೋಡೋದಾದರೆ ದೆಹಲಿ ಇದೆ, ಮುಂಬೈ ಇದೆ, ಬೆಂಗಳೂರಿಗಿಂತ ಹೆಚ್ಚು ಜನಸಂಖ್ಯೆ. ಬಟ್ ಟ್ರಾಫಿಕ್ ವಿಚಾರಕ್ಕೆ ಬರೋದಾದರೆ ಬೆಂಗಳೂರು ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿ ನಿಲ್ಲೋದಕ್ಕೆ ಏನು ಕಾರಣ ಅಂತ? ಅರವಿಂದ, ಬಹಳ ಪ್ರಮುಖವಾಗಿ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಸಾಮಾನ್ಯವಾಗಿ ಈ ಹಿಂದೆ ರಸ್ತೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ದೂರದೃಷ್ಟಿಯನ್ನು ಇಟ್ಕೊಳ್ಳದೆ ಮಾಡಿರುವಂಥದ್ದು ಕೂಡ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಅನೇಕ ಪ್ರದೇಶಗಳ ರಸ್ತೆಗಳನ್ನು ನೋಡೋದಾದರೆ ಬಹಳ ಕಿರಿದಾದಂಥ ರಸ್ತೆಗಳನ್ನು ನಾವು ಆ ಭಾಗಗಳಲ್ಲಿ ನೋಡ್ತೀವಿ. ಹೆಚ್ಚಾಗಿ ಈ ITBT ಸೆಕ್ಟರ್ಗಳು ಏನಿದೆ, ಈ ವ್ಯಾಪ್ತಿಗಳಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ಹೆಚ್ಚಾಗಿ ಇರುವಂಥದ್ದು. ಜೊತೆಗೆ ಬೆಂಗಳೂರಿಗೆ ಬರುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕಾಗಿಯೂ ಕೂಡ ಈ ರೀತಿಯಾದಂಥ ಸಮಸ್ಯೆ ಹೆಚ್ಚಾಗ್ತಾ ಇದೆ. ನೀವು ಕಳೆದ ಕೆಲವು ವರ್ಷಗಳ ಹಿಂದಿನ ಅಂಕಿ ಅಂಶಗಳನ್ನು ನೋಡೋದಾದರೆ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಇದ್ದಂತಹ ವೆಹಿಕಲ್ಸ್ಗೂ ಈಗ ಸದ್ಯದಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ವೆಹಿಕಲ್ಸ್ಗೂ ಬಹಳ ವ್ಯತ್ಯಾಸಗಳಿದೆ. ವರ್ಷದಿಂದ ವರ್ಷಕ್ಕೆ ಹೆಚ್ಚು ಕಡಿಮೆ 8 ರಿಂದ 10 ಲಕ್ಷಕ್ಕೂ ಹೆಚ್ಚು ಖಾಸಗಿ ವಾಹನಗಳು, ಅಂದರೆ ನೀವು ಆ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಹೊರತುಪಡಿಸಿಯೇ ಖಾಸಗಿ ವಾಹನಗಳು ಬೆಂಗಳೂರಿನಲ್ಲಿ ರಸ್ತೆಗೆ ಇಳಿತಾ ಇದೆ. ಸೊ ಇದು ಕೂಡ ಬಹಳ ಪ್ರಮುಖವಾದಂಥ ಕಾರಣ ಅಂತ ಹೇಳಲಾಗ್ತಾ ಇದೆ. ಸೊ ಇದೇ ಆಧಾರದ ಮೇಲೆ ಬೆಂಗಳೂರಿನ ಈ ಟ್ರಾಫಿಕ್ ದಟ್ಟಣೆಗೆ ಸಂಬಂಧಪಟ್ಟಂತೆ ಪ್ರಪಂಚದ ಎಲ್ಲ ನಗರಗಳನ್ನು, ಮೆಟ್ರೋಪಾಲಿಟಿಯನ್ ಸಿಟಿಗಳು ಏನಿರ್ತವೆ ಇವೆಲ್ಲವನ್ನು ಕೂಡ ಈ ಒಂದು ಇಂಡೆಕ್ಸ್ನಲ್ಲಿ ಒಳಪಡಿಸಲಾಗಿರುತ್ತೆ. ಅದರಲ್ಲಿ ಈಗ ಬೆಂಗಳೂರು ಟಾಪ್ 2. ಮೆಕ್ಸಿಕೋ ನಂತರದಲ್ಲಿ 2ನೇ ಸ್ಥಾನದಲ್ಲಿ ಭಾರತ. ಪ್ರಪಂಚದಲ್ಲೇ 2ನೇ ಸ್ಥಾನದಲ್ಲಿ ಸದ್ಯ ಬೆಂಗಳೂರು ಅತಿ ಹೆಚ್ಚು ಟ್ರಾಫಿಕ್ ಇರುವಂತಹ ಪ್ರದೇಶ, ನಗರ ಅಂತೇಳಿ ಗುರುತಿಸ್ಕೊಳ್ತಾ ಇದೆ. ಇದನ್ನು ಹೊರತುಪಡಿಸಿದ್ರೆ ಪುಣೆ ಈಗ ಇಡೀ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿರುವಂಥದ್ದು ಬೆಂಗಳೂರು. ಈ ಹಿಂದಿನಿಂದಲೂ ಕೂಡ ಬೆಂಗಳೂರಿನ ಟ್ರಾಫಿಕ್ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇತ್ತು, ಬಹಳ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇತ್ತು. ಸೊ ಅದರ ಮುಂದುವರಿದ ಭಾಗವಾಗಿ ಬೆಂಗಳೂರಿನಲ್ಲಿ ಈಗ ಮತ್ತಷ್ಟು ಟ್ರಾಫಿಕ್ ಹೆಚ್ಚಳ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ 2025ರಲ್ಲಿ ನಡೆದಿರುವಂತಹ ಸರ್ವೆ ಪ್ರಕಾರವಾಗಿ ಈಗ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಟ್ರಾಫಿಕ್ ತಜ್ಞರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನು ಹೇಳ್ತಾ ಇದ್ರು. ಹೀಗೆ ಮುಂದುವರಿತಾ ಹೋದ್ರೆ ಇನ್ನೂ ಹೆಚ್ಚಿನ ಟ್ರಾಫಿಕ್ ಸಮಸ್ಯೆಗಳು ಉದ್ಭವ ಆಗುತ್ತೆ ನಗರದಲ್ಲಿ ಅನ್ನುವಂಥದ್ದು. ಸೊ ಈಗಾಗಲೇ ಆರಂಭ ಆಗಿದೆ, ಮುಂದೆ ಇನ್ನೂ ಹೆಚ್ಚು ಆಗಬಹುದು. ಅರವಿಂದ್, ರೈಟ್, ಥ್ಯಾಂಕ್ ಯು ರಾಘು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅದನ್ನೇ ನಾನು ಹೇಳಿದ್ದು, ಅವೈಜ್ಞಾನಿಕವಾದಂತಹ ಟ್ರಾಫಿಕ್ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು.